ರಾಜ್ಯದ ಜನತೆ ಸುಮ್ಮನೆ ಹಾಗೆ ಯೋಚನೆಯನ್ನು ಮಾಡಿ ಇಂತಹ ಬಲಾಢ್ಯ ರಾಜಣ್ಣನ ಕಾಲನ್ನು ಹಿಡಿದು ಹಳ್ಳಕ್ಕೆ ಕೆಡವಿದರೆ ಎಂದ ಮೇಲೆ ರಾಜ್ಯದಲ್ಲಿ ಸಾಮಾನ್ಯ ರಾಜಕಾರಣಿಗಳ ಪರಿಸ್ಥಿತಿಗಳು ಅದು ಯಾವ ರೀತಿಯಾಗಿರ್ಬೋದು ಅಂತ. ಈ ರೀತಿಯಾಗಿ ಹನಿ ಟ್ರ್ಯಾಪನ್ನು ಮಾಡುವಂತಹ ವಿದ್ಯೆಯಲ್ಲಿ ಅದೆಷ್ಟು ಪರಿಣಿತಿಯನ್ನು ಹೊಂದಿರಬೇಕು, ಅದೆಷ್ಟು ವರ್ಷಗಳ ಕಾಲ ಅನುಭವವನ್ನು ಪಡೆದುಕೊಂಡಿರಬೇಕು ಆ ಕಲಾವಿದ. ಇದೇನೇನ್ರಿ ಕುವೆಂಪು ಅವರು ಕನಸು ಕಂಡಿದ್ದಂತಹ ಶಾಂತಿಯ ತೋಟ. ಏನ್ರಿ ಶಾಂತಿಯ ತೋಟದಲ್ಲಿ ಬರೀ ಕಾಮುಕ ಇಲಿ ಹೆಗ್ಣಗಳೇ ತುಂಬಿ ತುಳುಕಾಡ್ತಾ ಇದ್ದಾವೆ. ನನ್ನ ಮೇಲೆ 2 ಬಾರಿ ನಡೆದಿತ್ತು, ನನ್ನ ಮೇಲೆ 3 ಬಾರಿ ನಡೆದಿತ್ತು ಅಂತ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಮೀಡಿಯಾಗಳ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದಾರೆ ಇವತ್ತು. ಈ ರೀತಿಯಾಗಿ 2 ಬಾರಿ ನಡೆದಿತ್ತು 3 ಬಾರಿ ನಡೆದಿತ್ತು ಅಂತ ಹೇಳ್ಕೊಳ್ತಾ ಇರುವಂತಹ ರಾಜಕಾರಣಿಗಳು ಅದೆಷ್ಟು ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ನೀಡಿದ್ದಾರೆ, ಯಾವತ್ತಾರು ಕಂಪ್ಲೇಂಟನ್ನು ನೀಡಿದ್ದಾರೆ? ನನಗೆ ತಿಳಿದಿರೋ ಹಾಗೆ ಯಾವತ್ತೂ ಇಂತಹ ರಾಜಕಾರಣಿಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ನೀಡಿಲ್ಲ. ಇನ್ನು ನಮ್ಮ ರಾಜಣ್ಣನವರು ಇಂತಹ ಇಳಿ ವಯಸ್ಸಿನಲ್ಲಿ ಮೀಡಿಯಾಗಳ ಮುಂದೆ ಹೇಳ್ಕೊಳ್ತಾ ಇದ್ದಾರೆ, ನನಗೆ ಯಾಕ್ರಿ ನಾಚಿಕೆ ಆಗಬೇಕು, ನಾನೇನು ಶ್ರೀರಾಮಚಂದ್ರನ ಅಥವಾ ನಾನೇನು ಸತ್ಯ ಹರಿಶ್ಚಂದ್ರನ, ನನಗೆ ಯಾಕ್ರಿ ನಾಚಿಕೆ ಆಗುತ್ತೆ ಅಂತ ಮೀಡಿಯಾಗಳ ಮುಂದೆ ಹೇಳ್ಕೊಳ್ತಾ ಇದ್ದಾರೆ. ನಿಮಗೆ ಯಾಕೆ ಸ್ವಾಮಿ ನಾಚಿಕೆ ಆಗಬೇಕು? ನೀವೇತಕ್ಕಾಗಿ ನಾಚಿಕೆಯನ್ನು ಪಡ್ಕೊಳ್ತೀರಾ? ನಿಮ್ಮಂಥವರಿಗೆ ಮತದಾನವನ್ನು ನೀಡಿದಾರಲ್ಲ, ಇಂತಹ ಮತದಾರರು ನಾಚಿಕೆಯನ್ನು ಪಡ್ಕೊಳ್ಬೇಕು. ಇನ್ನು ಸದನದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ವಿಚಾರ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ವಿಚಾರ ಅಂತ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಜನತೆ ಯಾಕ್ರಿ ತಲೆಯನ್ನು ತಗ್ಗಿಸ್ತಾರೆ? ನಾವು ಯಾಕ್ರಿ ತಲೆಯನ್ನು ತಗ್ಸೋಣ? ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸ್ಬೇಕಾ? ನೀವು ಮಾಡಿಕೊಂಡಿರುವಂತಹ ಕಚಡ ಕೆಲಸಗಳಿಗೆ ನೀವು ಬೇಕಾದರೆ ಎಲ್ಲಾದರೂ ಹೋಗಿ ತಲೆಯನ್ನಾದ್ರೂ ಬಗ್ಗಿಸ್ಕೊಳ್ಳಿ ಅಥವಾ ತಲೆಯನ್ನಾದ್ರೂ ಕತ್ತರಿಸ್ಕೊಳ್ಳಿ. ನೀವು ರಾಜಕಾರಣಿಗಳು ಇಷ್ಟೊಂದು ಬರಗೆಟ್ಟೋಗಿದ್ದೀರಾ, ಇಷ್ಟೊಂದು ದರಿದ್ರ ನಿಮಗೆ ಬಂದಿದೆ ಅಂದರೆ ನೀವು ಸುಮ್ಮನೆ ಒಂದು ಕೆಲಸವನ್ನು ಮಾಡಿ. ನಮ್ಮ ಕನಸಿನ ಪ್ರಧಾನಿಗಳು ಆಗಾಗ ಥೈಲ್ಯಾಂಡ್ಗೆ ಓಟ್ ಬರ್ತಾ ಇರ್ತಾರಲ್ಲ, ಆ ರೀತಿಯಾಗಿ ಥೈಲ್ಯಾಂಡ್ಗೆ ಹೋಗ್ತಾಯಿರಿ. 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಬೇಜಾರಾದಾಗೆಲ್ಲ ಓಟ್ ಬರ್ತಾಯಿರಿ. ಸುಮ್ಮನೆ ರಾಜ್ಯದಲ್ಲಿ ಇಂತಹ ವಿಚಾರಗಳನ್ನೆಲ್ಲ ಮಾಡ್ಕೊಂಡು ಅದು ಯಾತಕ್ಕಾಗ್ರಿ ನೀವುಗಳು? ನಿಮ್ಗೆ ಮಾನ ಮರ್ಯಾದೆಯನ್ನು ಕಳ್ಕೊಳ್ತೀರ, ರಾಜ್ಯದ ಮಾನ ಮರ್ಯಾದೆಯನ್ನು ಸಹ ಕಳಿತೀರ. ಉದಯವಾಯಿತು ಚೆಲುವ ಕನ್ನಡ ನಾಡು, ನಿಮ್ಮ ಯೋಗ್ಯತೆಗಳು ನಿಮ್ಮ ಬಾಳೆ ಎಲ್ಲ ಇಂಗ್ಲೀಷ್ ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇದ್ದಾವೆ. ಇಡೀ ದೇಶವೇ ನಿಮ್ಮನ್ನು ನೋಡ್ತಾ ಇದೆ. ಇಡೀ ದೇಶವೇ ನಿಮ್ಮನ್ನು ನೋಡ್ತಾ ಆ ಕಾಮೆಂಟ್ ಬಾಕ್ಸ್ಗಳಲ್ಲಿ ನೋಡಬೇಕು, ಉಗೀತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹಗರಣಗಳು ನಡೆದೋಗ್ಬಿಡ್ಲಿ, ಎಲ್ಲ ರಾಜ್ಯದಲ್ಲಿ ನಡೀತಾ ಇರುತ್ತೆ, ಅದು ಹೇಗೋ ನಡೆದೋಗ್ಬಿಡುತ್ತೆ, ಎಲ್ಲ ಜನ ಮರ್ತು ಬಿಡ್ತಾರೆ. ನಮ್ಮ ರಾಜ್ಯವನ್ನು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಗೂಗಲಲ್ಲಿ ಹನಿ ಟ್ರ್ಯಾಪ್ ಅಂತ ಹೊಡೆದ್ರೆ ಸಾಕು, ಕರ್ನಾಟಕನೇ ಮೊದಲು ಬರೋಂತಹದ್ದು, ನಿಮ್ಮ ಮುಖಗಳೇ ಮೊದಲು ಬರ್ತಾ ಇರುವಂತಹದ್ದು. ಇವೆಲ್ಲದರ ಮಧ್ಯೆ ನಮಗೆ ಕಾಡುವಂತಹ ಒಂದು ಪ್ರಶ್ನೆ, ಈ ಯಡಿಯೂರಪ್ಪನವ್ರದ್ದು ವಿಡಿಯೋ ಬಂತು, ಹಾಗೆ ರೇವಣ್ಣನವರ ಮನೆತನದ್ದು ಕೆಲವೊಂದಷ್ಟು ವಿಡಿಯೋಗಳು ಬಂದು, ಹಾಗೆ ನಮ್ಮ ರಾಜ್ಯದ ಕೆಲವೊಂದಷ್ಟು ರಾಜಕಾರಣಿಗಳದ್ದು, ಹಾಗೆ ರಾಜಣ್ಣವರು ಹೇಳಿದ ಹಾಗೆ 48 ಜನ ರಾಜಕಾರಣಿಗಳ ವಿಡಿಯೋನೂ ಸಹ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು. ಈ ಎಲ್ಲ ವಿಡಿಯೋಗಳು ತಯಾರಾಗ್ತಾ ಇರುವಂತಹದ್ದು ಒಂದೇ ಫ್ಯಾಕ್ಟ್ರಿಲಿ ಇರಬೇಕಲ್ವಾ? ಆ ಫ್ಯಾಕ್ಟ್ರಿ ಮಾಲೀಕ ಒಬ್ಬನೇ ಆಗಿರಬೇಕು. ಆತನೇ ಡೈರೆಕ್ಷನು, ಆತನೇ ಪ್ರೊಡ್ಯೂಸರು, ಆತನೇ ಸ್ಟೋರಿ ರೈಟ್ರು, ಆತನೇ ಎಡಿಟರು, ಎಲ್ಲವನ್ನು ಆತನೇ ಮಾಡ್ತಾ ಇರಬೇಕಲ್ವಾ? ಆತನೇ ಮಾಡ್ತಾ ಇರಬೇಕು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಫಿಲಿಮ್ಗಳನ್ನೆಲ್ಲ ಮಾಡಿ ಪೆನ್ಡ್ರೈವ್ ವ್ಯಾಪಾರ, CD ವ್ಯಾಪಾರ, CD ಮಾರಾಟ ಎಲ್ಲವನ್ನು ರಾಜ್ಯದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನಿಮ್ಮಂತಹ ರಾಜಕಾರಣಿಗಳಿಗೆ. ಅಂತೂ ಇಂತೂ ರಾಜ್ಯದ ಮಾನ ಮರ್ಯಾದೆಯನ್ನು ತುಂಬ ಚೆನ್ನಾಗಿ ಕಳೆದಿದ್ದೀರಾ. ಇನ್ನು ನಿಮ್ಮನ್ನು ನೋಡ್ತಾ ಇರುವಂತಹ ಜನರು ನಗ್ತಾ ಇದ್ದಾರೆ. ನನಗೊಂದು ರೀತಿಯಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ದಂಗೆ ಆಗ್ತಾಯಿದೆ. ನಿಮ್ಗಳನ್ನೆಲ್ಲ ನೋಡ್ತಾ ಇದ್ರಿ, ಆ ಬಿಗ್ ಬಾಸಲ್ಲಿ ಹಂಗೇ ಇದೇ ರೀತಿಯಾಗಿಯೇ ನಡೀತಾ ಇದ್ದಂತಹದ್ದು. ಏನೋ ನೋಡಿ, ಎಲ್ಲ ಹಗರಣಗಳ ಮಧ್ಯದಲ್ಲಿ ನಿಮ್ಮ ಹಗರಣ ಅಲ್ಲ ಇದು, ನಿಮ್ಮ ಅದು ಹೇಳೋದಕ್ಕೆ ಬೇಡಿ ಹೋಗಲಿ, ಅದಕ್ಕೆ ನನಗೆ ಒಂದು ರೀತಿಯಾಗಿ ಅಸಹ್ಯ ಆಗುತ್ತೆ ಅಂತ ಹೇಳ್ತಾ, ನಿಮ್ಮಂತಹ ರಾಜಕಾರಣಿಗಳಿಗೆ ಒಳ್ಳೆಯದಾಗಲಿ. ನಮ್ಮ ಜನರು ಮುಂದೆ ನಿಮ್ಮಂತಹ ರಾಜಕಾರಣಿಗಳಿಗೆ ಮತವನ್ನು ನೀಡಲಿ, ನಿಮ್ಮಂಥವ್ರನ್ನ ಉದ್ಧಾರವನ್ನು ಮಾಡ್ತಾ ಇರಲಿ. ಅಕ್ರಮವಾಗಿ ಸಂಪಾದಿಸಿದಂಥ ಹಣ, ಕೈಯಲ್ಲಿರುವಂಥ ಅಧಿಕಾರ, ಅಕ್ರಮವಾಗಿ ಸಂಪಾದಿಸಿದಂಥ ಹಣ ಖರ್ಚು ಮಾಡಬೇಕು. ದಾರಿಗಳಿಲ್ಲ, ಎಲ್ಲಿಂದ ಖರ್ಚು ಮಾಡೋದು? ಕುಡಿತೀರಾ, ತಿಂತೀರಾ, ಅಲ್ಲಿ ಹೋಗ್ತೀರಾ, ಎಷ್ಟು ಖರ್ಚು ಮಾಡಿದ್ರು ಖರ್ಚು ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಈ ರೀತಿಯಾಗಾರು ಖರ್ಚು ಮಾಡಿ, ಬೇರೆಯವ್ರು ಯಾರು ಉದ್ಧಾರ ಆಗ್ತಾರೆ. ಆ ಬೇರೆಯವ್ರು ಉದ್ಧಾರ ಮಾಡೋದ್ರ ಜೊತೆಗೆ ರಾಜ್ಯದ ಹೆಸರನ್ನು ಹಾಳು ಮಾಡಿಬಿಡಿ ಅಂತ ಕೇಳ್ಕೊಳ್ತಾ, ನಿಮ್ಮಂತಹ ರಾಜಕಾರಣಿಗಳನ್ನು ಬಿಟ್ಟು ಆ ಕೃಷ್ಣ ನಿಮ್ಮಂಥವ್ರಿಗೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.